ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಣ್ಣಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ. ಮೊದಲಿಗೆ ಇಲ್ಲಿ ರಾಣಿನ ಸೇರೊದ್ದು ಒಳಗೆ ಬಾಮ್ಮ ಅಂತ ಹೇಳಿದ ತಕ್ಷಣನೇ ರಾಣಿ ಬಲ್ಗಾಲಲ್ಲಿ ಸೇರೊದ್ದಿದ ತಕ್ಷಣನೇ ಸೇರ್ ಮೇಲಿದ್ದ ಬೆಲ್ಲ ಹೋಗಿ ಫೋಟೋಗೆ ಹೊಡೆಯುತ್ತೆ. ಫೋಟೋ ಕೆಳಗಡೆ ಬಿದ್ದು ಫೋಟೋ ಫ್ರೇಮ್ ಕಳಿಸ್ತಿದ್ದಾಗೆ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಆಗ ನಂಜೇಗೌಡ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ, ಪುರೋಹಿತರು ಜಾತಕದಲ್ಲಿ ಹೇಳಿದ್ರು ನಿಮ್ಮ ಮನೆಗೆ ಬರುವಂತಹ ಮನು ಹೆಂಡತಿ ಅಂದ್ರೆ ಈ ಮನೆ ಸೊಸೆ, ಅವ್ರೇನಾದ್ರು ಈ ಮನೆಗೆ ಕಾಲಿಡ್ತಿದ್ದಂಗೆ ಅವ್ರ ಹೆಸರಲ್ಲಿರೋ ಅಂತ ಆಸ್ತಿ ನಿಮಗೆ ₹1 ಕೂಡ ಸಿಗೋದಿಲ್ಲ, ನೀವು ಬರ್ಬಾತ್ ಆಗ್ತೀರಾ ಅನ್ನೋ ಅಂತ ಮಾತನ್ನ ಪುರೋಹಿತರು ಹೇಳಿರೋದನ್ನ ಈ ನಾಗೇಗೌಡ ಮತ್ತೆ ಅವ್ರ ಹೆಂಡತಿ ನೆನಪಿಸ್ಕೋತಾ ಇರ್ತಾರೆ. ಆಗ ರಾಣಿ ಅಯ್ಯೋ ನಾನು ಒದ್ದಿದ್ದು ಹೀಗಾಗೋಯ್ತಲ್ಲಪ್ಪ ಸೇರು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಈ ಕಡೆ ಅಜ್ಜಿ ಸರಿ ಆಯ್ತು ಬಾಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಬಾ ಅಂತ ಹೇಳ್ತಾರೆ. ಹಾಗೆ ಮನು ತಾಯಿನೂ ಹೌದಮ್ಮ ಏನು ಮಾಡಕ್ಕಾಗಲ್ಲ, ನೀನೇನ್ ಬೇಕು ಅಂತ ಮಾಡಿಲ್ವಲ್ಲ ಒಳಗಡೆ ಬಾ ಅಂತ ಹೇಳ್ಬಿಟ್ಟು ರಾಣಿ ಮತ್ತೆ ಮನುನ ಇಬ್ರು ಕೂಡ ಒಳಗಡೆ ಕರ್ಕೊಬರ್ತಾರೆ. ಕರ್ಕೊಂಬಂದಿದ ತಕ್ಷಣನೇ ಮನು ತಾಯಿ ಹೇಳ್ತಾ ಇರ್ತಾರೆ, ನೋಡಮ್ಮ ರಾಣಿ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ನೀನು ಮನು ಕೂಡ ಇಬ್ರು ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಆಗ ರಾಣಿ ಹೋಗಿ ದೇವ್ರ ಮನೆ ಒಳಗಡೆ ನಿಂತ್ಕೊಂಡು ಕರ್ಪೂರ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ. ಪಾರು ಹೋಗ್ಬಿಟ್ಟು ರಾಣಿ ಏನು ಹುಡುಕ್ತಾ ಇದೆಯಾ ಅಂದಾಗ ಅದಕ್ಕೆ ಕರ್ಪೂರ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಪಾರು ಕೇಳ್ತಾ ಇರ್ತಾರೆ ದೇವ್ರ ಮನೆ ಒಳಗಡೆ ಕರ್ಪೂರ ಎಲ್ಲಿದೆ ಅಂತ ಕೇಳಿದಾಗ ಮನು ಅದಕ್ಕೆ ಹೇಳ್ತಾರೆ, ನೋಡಮ್ಮ ಆ ಬಳೆ ಇದೆಯಲ್ಲ ಆ ಬಳೆ ಹಿಂದೆಗಡೆನೆ ಕರ್ಪೂರ ಇದೆ, ಅಲ್ಲೇ ತಗೊಳ್ಳಿ ಅಂತ ಹೇಳಿದಾಗ ಪಾರು ಕರ್ಪೂರನ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಕರ್ಪೂರ ಬೆಳಗೋದಕ್ಕೆ ತಟ್ಟೆ ಎಲ್ಲಿದೆ ಅಂತ ಕೇಳ್ತಾರೆ. ಆಗ ಮನು ತಾಯಿ ಹೇಳ್ತಾರೆ, ತಟ್ಟೆನ ಅಡುಗೆ ಮನೆಯಲ್ಲಿ ತಗೋಬರ್ಬೇಕು, ಅಲ್ಲಿದೆ ನಾನು ತರ್ತೀನಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮನು ತಾಯಿ ತಟ್ಟೆನ ತಗೊಬಂದು ಕೊಡ್ತಾರೆ. ಪಾರು ಹೇಳ್ತಾರೆ ರಾಣಿಗೆ, ತಗೋ ರಾಣಿ ನೀನು ಪೂಜೆ ಮಾಡು, ತಟ್ಟೆ ಮೇಲೆ ಕರ್ಪೂರ ಹಚ್ಬಿಟ್ಟು ದೇವರಿಗೆ ಪೂಜೆ ಮಾಡಿ ಮನಸಲ್ಲೇ ಬೇಡ್ಕೊ, ಒಳ್ಳೇದಾಗ್ಲಪ್ಪ, ಈ ಮನೆಗೆ ನಾನು ಮನೆಗೆ ಬಂದಿದ್ದ ತಕ್ಷಣನೇ ಹೀಗಾಗೋಯ್ತು, ಏನು ತಪ್ಪು ನಡಿಬಾರ್ದು, ಈ ಮನೆಯಿಂದ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ, ಮನೆಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊ ಅಂತ ಪಾರು ಹೇಳ್ತಾ ಇರ್ತಾರೆ. ಹಾಗೆ ರಾಣಿ ಕೂಡ ಬೇಡ್ಕೊಂಡು ಪೂಜೆನ ಮಾಡ್ತಾರೆ. ಮನು ಕೈಯಲ್ಲೂ ಅಷ್ಟೇ ಪೂಜೆ ಮಾಡಿ ನೀವು ಕೂಡ ಅಂತ ಹೇಳ್ಬಿಟ್ಟು ಪಾರು ಹೇಳಿದಾಗ ಮನು ಬಂದು ಪೂಜೆನ ಮಾಡ್ತಾ ಇರ್ತಾರೆ. ಹಾಗೆ ಪಾರು ಹೇಳ್ತಾರೆ, ಸರಿ ಆಯ್ತು ಇವಾಗ ರಾಣಿ ಕರ್ಕೊಂಡೋಗಿ ಅಡುಗೆ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು, ಮದುವೆ ಆಗಿ ಮೊದಲನೇ ದಿನ ಅಲ್ವಾ, ಸ್ವೀಟ್ ಮಾಡಿದ್ರೇನೆ ಅದು ಸರಿ ಹೋಗೋದು, ಬನ್ನಿ ಇವಾಗ ಅಡುಗೆ ಮನೆ ಎಲ್ಲಿದೆ ತೋರಿಸಿ ಅಂತ ಪಾರು ಕೇಳಿದಾಗ ಈ ಕಡೆ ಮನು ತಾಯಿ ಮುಖನೇ ನೋಡ್ತಾ ಇರ್ತಾರೆ. ನನ್ನ ಮುಖ ಏನು ನೋಡ್ತಿದ್ದೀರಾ, ಆ ಕಡೆಯಿಂದ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಮನು ಅದಕ್ಕೆ ಹೇಳ್ತಾರೆ. ಆಗ ಇವ್ರು ಆಡ್ತಿದ್ದನ್ನ ನೋಡಿ ಪಾರು ಮನಸಲ್ಲೇ ಅನ್ಕೋತಾ ಇರ್ತಾರೆ, ಇವ್ರೇನಿದು ಈ ಥರ ಆಡ್ತಿದಾರಲ್ಲ, ನಾವೇನಾದರೂ ಕೇಳಕ್ಕೆ ಹೋದ್ರೆ ಮನು ಅವ್ರ ಅಮ್ಮ ಅವ್ರ ಮುಖ ನೋಡ್ತಾರೆ, ಅವ್ರೇನಾದರೂ ಹೇಳಿದ್ರೆ ಸಾಕು ನನ್ನನ್ನೇನು ನೋಡ್ತಿದ್ಯಾ ಅಂತ ಅಂತಿದಾರಲ್ಲ, ಏನು ನಡೀತಿದೆ ಇಲ್ಲಿ, ಇವ್ರ ಮನೇಲಿ ಏನು ಆಗ್ತಿದೆ ಅಂತಲೇ ಗೊತ್ತಿಲ್ವಲ್ಲ ಅಂತ ಪಾರು ಮನಸಲ್ಲೇ ಅನ್ಕೋತಾ ಇರ್ತಾರೆ. ಈ ಕಡೆ ಮನು ಅದಕ್ಕೆ ಅಡುಗೆ ಮನೆಗೆ ಕರ್ಕೊಂಡೋಗ್ತಾರೆ. ನೋಡಿ ಇದೇ ಅಡುಗೆ ಮನೆ, ನಿಮಗೆ ಏನು ಬೇಕು ಹೇಳಿ ನಾನೆಲ್ಲ ತಕ್ಕೊಡ್ತೀನಿ ಅಂತ ಕೇಳಿದಾಗ ಪಾರು ಹೇಳ್ತಾರೆ, ಅದು ಹಾಲನ್ನ ಉಕ್ಕಿಸ್ಬೇಕು, ಮದುವೆ ಆಗಿ ಮೊದಲನೇ ದಿನ ಮನೆಗೆ ಕರ್ಕೊಬಂದಿದ್ದೀವಲ್ವ, ಹಾಲು ಉಕ್ಕಿಸ್ಬಿಟ್ಟು ಆಮೇಲೆ ಹಾಲನ್ನ ಎಲ್ರಿಗೂ ಕೊಡಲಿ ಅಂತ ಹೇಳಿದಾಗ ರಾಣಿ ಕೈಯಲ್ಲಿ ಹಾಲು ಉಕ್ಸೋಕ್ಕೆ ಹೇಳ್ತಾರೆ. ನೋಡಮ್ಮ ಪಾತ್ರೆ ಎಲ್ಲ ತಗೊಂಡು ಗ್ಯಾಸ್ ಹಚ್ಬಿಟ್ಟು ಒಲೆ ಮೇಲೆ ಇಟ್ಟು ಪೂಜೆ ಮಾಡು ಅಂತ ಹೇಳಿದಾಗ ಪಾರು ಕೇಳ್ತಾರೆ, ಸರಿ ಆಯಿತು ಒಂದು ತಪ್ಪಲೆ ಕೊಡಿ ಹಾಲನ್ನ ಹಾಕಕ್ಕೆ ಅಂತ ಕೇಳಿದಾಗ ಮನು ತಾಯಿ ಹೇಳ್ತಾರೆ, ನೋಡಿ ಅಲ್ಲೇ ಇದೆ ತಗೊಳ್ಳಿ ಅಂತ ಹೇಳಿದಾಗ ಈ ಕಡೆ ಮನು ಅದಕ್ಕೆನ ಮುಖ ನೋಡ್ತಾ ಇರ್ತಾರೆ. ಪಾರು ಅವರು ಆಗ ರತ್ನ ಕೇಳ್ತಾ ಇರ್ತಾರೆ, ಇದೇನಿದು, ನಾವೇನಾದರೂ ಅಲ್ಲಿ ದೇವ್ರ ಮನೆ ವಸ್ತುಗಳನ್ನ ಕೇಳಿದ್ರೆ ಅವ್ರ ಮುಖನ ಇವ್ರು ನೋಡ್ತಿದ್ರು, ಇಲ್ಲಿ ಅಡುಗೆ ಮನೆಯಲ್ಲಿ ಐಟಮ್ನ ಕೇಳಿದ್ರೆ ಇವ್ರ ಮುಖನ ಅವ್ರು ನೋಡ್ತಿದ್ದಾರೆ, ಅಂದರೆ ಇವರಿಗೆ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅಂತ
ಏನು ಗೊತ್ತಿಲ್ಲ ಹಂಗಾದ್ರೆ ಅಂತ ನಗ್ತಿರ್ಬೇಕಾದ್ರೆ ಮನು ಅದಕ್ಕೆ ಹೇಳ್ತಾರೆ, ಅದು ಹೇಗೆ ಏನಿಲ್ಲ, ದೇವ್ರ ಮನೆ ಪೂಜೆನ ನಾನು ಮಾಡ್ತೀನಲ್ವ, ಅದಕ್ಕೆ ನಾನು ಎಲ್ಲಿಗೆ ಬೇಕು ಅಲ್ಲಿಗೆ ಎತ್ತಿಡ್ಕೊಂಡಿದ್ದೀನಿ. ಅವರು ಜಾಸ್ತಿ ದೇವ್ರ ಮನೆ ಹತ್ರ ಬರಲ್ವಲ್ಲ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಅಂದಾಗ ರತ್ನ ಹೇಳ್ತಾರೆ, ಹಾಗಾದ್ರೆ ಇವರು ಅಡುಗೆ ಮನೆಯಲ್ಲಿ ಬರೀ ಅಡುಗೆನೇ ಮಾಡ್ತಿರ್ತಾರ ಅಂದಾಗ ಇಲ್ಲ ಇಲ್ಲ ಅವರು ಆ ಥರ ಎಲ್ಲ ಏನು ಮಾಡಲ್ಲ, ಅಂದರೆ ಏನಾದರೂ ಎತ್ತಿಡಿ ಮಾಡಿ ಅಂತ ಹೇಳಿದಾಗ ಬಂದು ಇಲ್ಲಿ ನೋಡ್ಕೊಂಡಿರ್ತಾರಲ್ವ, ಹಾಗಾಗಿ ತಪ್ಪಲೆ ಅಲ್ಲಿದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಅಷ್ಟಾಗಿ ಗೊತ್ತಿಲ್ಲ, ಅವ್ರು ಏನಿಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಅಂತ ಮನು ಅದಕ್ಕೆ ಹೇಳ್ತಾ ಇರ್ತಾರೆ. ಆಗ ರತ್ನ ಏನಪ್ಪ ನೀವು ಹೇಳ್ತಿರೋದ್ರಲ್ಲೇ ನನಗೆ ಯಾಕೋ ಡೌಟ್ ಹೊಡಿತಿದೆ ಅಂತ ಅಂದಾಗ ಶಿವು ಹೇಳ್ತಾರೆ, ರತ್ನ ಸುಮ್ಕಿರಮಿ, ನೀನು ಆ ಥರ ಎಲ್ಲ ಮಾತಾಡಬೇಡ, ಬಂದಿರೋ ಮೊದಲನೇ ದಿನನೇ ಈ ಥರ ಎಲ್ಲ ಮಾತಾಡ್ತಾರ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ತೀಯ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಪಾರು ಹೇಳ್ತಾರೆ ರಾಣಿಗೆ, ನೋಡು ಒಲೆನ ಪೂಜೆ ಮಾಡಿಬಿಟ್ಟು ಮೊದಲು ಆಮೇಲೆ ತಪ್ಪಲೆಗೆ ಹಾಲು ಹಾಕ್ಬಿಟ್ಟು ಕಾಯಕ್ಕಿಡು ಅಂತ ಹೇಳಿದಾಗ ರಶ್ಮಿ ಹೇಳ್ತಾರೆ, ಅದೆಲ್ಲ ಸರಿ, ಅದು ಮಾಡೋಕ್ಕಿಂತ ಮುಂಚೆನೆ ಒಲೆ ಹಚ್ಬೇಕು ತಾನೆ, ಅದು ರಾಣಿ ಹಾಲನ್ನ ಕಾಯಿಸಿ ಹಾಲು ಉಕ್ಕಿಸ್ಲಿ, ಇಲ್ಲಿ ರಾಣಿ ಗಂಡ ಬಂದ್ಬಿಟ್ಟು ಮನು ಅವ್ರು ಇದಾರಲ್ಲ ಅವರು ಸ್ವಲ್ಪ ಬೆಂಕಿನ ಹತ್ತಿಸ್ಕೊಡ್ಲಿ, ಒಲೆ ಅಂಟಿಸ್ಲಿ, ರಾಣಿ ಹಾಲನ್ನ ಕಾಯಕ್ಕಿರ್ತಾಳೆ, ಇಬ್ರು ಸೇರಿ ಪೂಜೆ ಮಾಡಲಿ, ಅವಾಗ ಮನೆಗೆ ತುಂಬ ಖುಷಿ ಆಗುತ್ತೆ ಮತ್ತು ಎಲ್ರಿಗೂ ಖುಷಿ ಆಗುತ್ತೆ ಅಂತ ರಶ್ಮಿ ಹೇಳ್ತಾ ಇರ್ತಾರೆ. ಆಗ ಮನು ಅವರು ಸರಿ ಕೊಡಿ ಹಚ್ಚುತ್ತೀನಿ, ಎಲ್ಲಿದೆ ಬೆಂಕಿಪಟ್ಟಣ ಅಂತ ಕೇಳಿದಾಗ ಗ್ಯಾಸ್ ಪಕ್ಕ ಇರೋ ಲೈಟರ್ನ ತಗೊಂಡು ಹಿಡ್ಕೊಂಡು ನಿಂತ್ಕೊತಾರೆ ಮನು ಅವರು. ಈ ಕಡೆ ಮನು ತಾಯಿ, ಅಯ್ಯೋ ಏನಪ್ಪ ಮಾಡೋದು, ಇವನು ಗೊತ್ತಾಗ್ದಲೆ ಆ ಲೈಟ್ರನ್ನ ತಗೋಬಿಟ್ನಲ್ಲ ಅಂತ ಹೇಳಿದಾಗ ಅಯ್ಯೋ ಇದು ಯಾಕೋ ಹತ್ತುತ್ತಿಲ್ಲ ಅಂತ ಹೇಳ್ಬಿಟ್ಟು ಪಾರು ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮನು ತಾಯಿ ಬೆಂಕಿಪಟ್ಟಣನ ಕೊಡ್ತಾರೆ. ಬೆಂಕಿಪಟ್ಟಣ ಮತ್ತು ಲೈಟರ್ ಎರಡನ್ನೂ ಮನು ಅವರು ಹಿಡ್ಕೊಂಡು ಅವ್ರ ಅಮ್ಮನ್ನ ನೋಡ್ತಾ ಇರ್ತಾರೆ. ಅವ್ರ ಅಮ್ಮ ಕೈಯಲ್ಲಿ ಈ ಥರ ಗೀಜು ಅಂತ ಹೇಳ್ಬಿಟ್ಟು ಸನ್ನೆನ ಮಾಡ್ತಾ ಇರ್ತಾರೆ. ಮನು ಅವರು ಬೆಂಕಿನ ಹೇಗೆ ಗೀಜಬೇಕು ಅಂತಾನೆ ಗೊತ್ತಾಗದಲೆ ಬೆಂಕಿಪಟ್ಟಣ ಮತ್ತು ಲೈಟರ್ನ ಹಿಡ್ಕೊಂಡು ಗೀಜುತ್ತಾ ಇರ್ತಾರೆ. ಪಾರು ಅವರು ಇದೇನಿದು ಬೆಂಕಿ ಹಚ್ಚಿ ಅಂತ ಹೇಳಿದ್ರೆ ಲೈಟರ್ ಮತ್ತು ಬೆಂಕಿಪಟ್ಟಣ ಹಿಡ್ಕೊಬಿಟ್ಟು ಅಲ್ಲೇ ಗೀಜುತ್ತಾ ಇದ್ದಾರಲ್ಲ, ಬೆಂಕಿ ಕಡ್ಡಿ ತಗೊಂಡು ಬೆಂಕಿನ ಗೀಜಬೇಕು, ಇವ್ರು ಈ ಥರ ಉಲ್ಟಾ ಮಾಡ್ತಿದ್ದಾರಲ್ಲ, ಇವ್ರು ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಪಾರು ಮನ್ಸಲ್ಲಿ ಅನ್ಕೋತಾ ಇರ್ತಾರೆ. ಹಾಗೆ ಪಾರುಗೆ ಡೌಟ್ ಬಂದಿರುತ್ತೆ, ಅಂದರೆ ಇವರು ನಡ್ಕೊಳ್ತಿರೋ ರೀತಿನೇ ಸರಿ ಆಗ್ತಿಲ್ವಲ್ಲ, ಇಲ್ಲೇನು ನಡೀತಿದೆ ಅಂತಲೂ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋಬೇಕಾದ್ರೆ ಮನುಗೆ ಹೇಳ್ತಾ ಇರ್ತಾರೆ, ಹಚ್ಚು ಮನು ಅಂತ. ಮನು ಅದಕ್ಕೆ ಹೇಳಿದಾಗ ನಾನು ಹಚ್ಚುತ್ತಾ ಇದ್ದೀನಿ, ಬೆಂಕಿ ಹತ್ತುತ್ತಿಲ್ಲ ಅಂತ ಮನು ಹೇಳ್ತಾರೆ. ಆಗ ಮನು ಅದಕ್ಕೆ ಹೇಳ್ತಾರೆ, ಆ ಲೈಟರ್ನ ಅಲ್ಲಿ ಇಟ್ಬಿಟ್ಟು ಬರೀ ಬೆಂಕಿ ಪಟ್ಟಣದಲ್ಲಿ ಹಚ್ಚು ಮನು ಅಂತ ಹೇಳಿದಾಗ ಪಾರು ಕೇಳ್ತಾರೆ, ಇದೇನಿದು ಅವ್ರು ಒಳ್ಳೆ ಗೊತ್ತಿಲ್ದಲ್ಲೇ ಲೈಟರ್ನ ಹಿಡ್ಕೊಂಡು ಬೆಂಕಿ ಪಟ್ಟಣ ಹಿಡ್ಕೊಂಡು ಹಿಂಗೆ ಅಂತಿದಾರಲ್ಲ ಅಂದಾಗ ಮನು ಅದಕ್ಕೆ ಹೇಳ್ತಾರೆ, ಅಂದರೆ ಏನಿಲ್ಲ, ಮನು ಜಾಸ್ತಿ ಕಿಚನಿಗೆ ಬರಲ್ವಲ್ಲ, ಅವ್ನಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದು ಅಂದರೆ ಬೇರೆ ಕಡೆ ಓದಿದ್ದು, ಅಂದರೆ ಅವನು ಅಮೇರಿಕಾದಲ್ಲಲ್ವ ಇಷ್ಟು ದಿನ ಇದ್ದಿದ್ದು, ಈಗ ಸಡನ್ನಾಗಿ ಬಂದು ಒಲೆ ಹಚ್ಚು ಅಂದರೆ ಅವನು ಹೇಗೆ ಹಚ್ಚುತ್ತಾನೆ, ಅವನಿಗೆ ಅದೆಲ್ಲ ಗೊತ್ತಿಲ್ಲ, ಹೋಗ್ಲಿ ಬಿಡಿ ಕ್ಷಮಿಸ್ಬಿಡಿ, ಇವಾಗ ಹಚ್ಚುತ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇರ್ತಾರೆ. ಮನು ಅದಕ್ಕೆ ಸರಿ ಹಚ್ಚಪ್ಪ ಅಂತ ಅಂದಾಗ ಮತ್ತು ಅದೇ ರೀತಿಲಿ ಮಾಡ್ತಾ ಇರ್ತಾರೆ ಮನು ಅವರು. ಆಗ ಪಾರು ಹೇಳ್ತಾರೆ, ಇವ್ರು ಎಷ್ಟು ಹೇಳಿದ್ರು ಹಚ್ಚುತ್ತಾ ಇಲ್ಲ, ರಾಣಿ ನೀನೇ ಇಸ್ಕೊಂಡು ಹಚ್ಬಿಟ್ಟು ಪೂಜೆ ಮಾಡಿ ಹಾಲು ಉಕ್ಸು ಅಂತ ಹೇಳಿದಾಗ ರಾಣಿನೇ ಒಲೆನ ಹಚ್ಚಿ ಇಬ್ಬರು ರಾಣಿ ಮತ್ತು ಮನು ಇಬ್ಬರು ಕೂಡ ಹಾಲನ್ನ ಉಕ್ಸಿ ಅದಕ್ಕೆ ಸಕ್ಕರೆ ಹಾಕಿ ಮನೆಯವ್ರಿಗೆಲ್ಲ ಹಾಲನ್ನು ತಂದು ಕೊಡ್ತಾರೆ ರಾಣಿಯವರು. ಆಗ ಪಾರು ಶಿವು ಹತ್ರ ಹೋಗ್ಬಿಟ್ಟು, ಮಾವ ನಿಮಗೆ ಅನುಮಾನ ಬರ್ತಾ ಇಲ್ವಾ, ನನಗೆ ಯಾಕೋ ಡೌಟ್ ಹೊಡಿತಿದೆ, ಆ ಮನು ಅವರು ಒಲೆ ಹಚ್ಚು ಅಂತಂದರೆ ಲೈಟರ್ನ ಹಿಡ್ಕೊಂಡು ಗೀಚ್ತಿದ್ರಲ್ಲ, ನನಗೆ ಯಾಕೋ ಡೌಟು ಮಾವ ಅಂತ ಅಂದಾಗ ಶಿವು ಹೇಳ್ತಾರೆ, ಅಲ್ಲ ಕಣಮ್ಮಿ, ನೀನು ಎಲ್ಲದಕ್ಕೂ ಈ ಥರ ಅನುಮಾನ ಪಟ್ಟರೆ ಹೇಗೆ ಹೇಳು, ಅನುಮಾನ ಪಡಬೇಡ, ಏನೂ ಆಗಲ್ಲ, ಸುಮ್ಮನೆ ಇರು ಸ್ವಲ್ಪ ಅಂತ. ಎಲ್ಲದಕ್ಕೂ ಹೀಗೆ ಹೇಳ್ತೀಯ ನೀನು, ನನಗೆ ಡೌಟು ಅನುಮಾನ ಅನ್ನೋದ್ರಲ್ಲೇ ಇರ್ತೀಯ ನೀನು, ಯಾವುದು ನೋಡಿದ್ರು ಹೀಗೆ ಹೇಳ್ತಾನೆ ಇರ್ತೀಯ ಪಾರು ನೀನು ಅಂತ ಶಿವು ಪಾರುಗೆ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು